ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಸಮುವೇಲ 2:7 1 ಸಮುವೇಲ 2:7. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಿನ್ನೆಯಿಂದಲೇ ಇದು ಮುಂದುವರಿಯುವುದು. ಅಂದರೆ ಹಣ್ಣಲ ಜೀವಿತದಲ್ಲಿ ಬಂಜೆಯಾಗಿದ್ದವಳಿಗೆ ಮಕ್ಕಳನ್ನು ಕೊಟ್ಟಾಗ ದೇವರು ಮಾಡಿದ ಉಪಕಾರಗಳಿಗಾಗಿ ಹಣ್ಣಲು ದೇವರನ್ನ ಕೊಂಡಾಡುವಂಥದ್ದು ನಿನ್ನೆಯಿಂದಲೇ ಮುಂದುವರಿಯುವಂಥದ್ದು. 2:7. ಬಡತನ ಸಿರಿತನವನ್ನು ಕೊಡುವವನು, ತಗ್ಗಿಸುವವನು, ಹೆಚ್ಚಿಸುವವನು ಯೆಹೋವನೇ. ಈಗ ಒಂದು ವೇಳೆ ನಾವು ಶಾಂತಿ ಸಮಾಧಾನದಿಂದ ಒಳ್ಳೆಯ ರೀತಿಯಲ್ಲಿ ನಾವು ಜೀವಿಸುವಾಗ ಬಡತನ ಬಂದರೆ ಆಗ ಅದು ಕೂಡ ಬಡತನ ಕೊಡುವಂಥದ್ದು ಯಾರಾಗಿದ್ದಾರೆ? ದೇವರೇ ಆಗಿದ್ದಾರೆ. ಕೆಲವೊಂದು ಸಾರಿ ಬಡತನ ಯಾಕೆ ಬರ್ತದಂದರೆ, ಆಸ್ತಿ ಐಶ್ವರ್ಯ ಹಣ ಹೆಚ್ಚಿದಾಗ, ಸಂಪಾದನೆ ಹೆಚ್ಚಿದಾಗ, ಕುಡುಕುತನ, ಇಸ್ಪೇಟು, ಆಡಂಬರಗಳು, ಒಳ್ಳೆ ಸ್ಟೈಲ್ಗಳು, ಮಾಂಸಗಳು ತಿನ್ನೋದು, ಕುಡಿಯೋದು, ಮನೆ ಸ್ಟೈಲ್ ಮಾಡೋದು, ಬೆಳ್ಳಿ ಬಂಗಾರದಿಂದ ಬಟ್ಟೆಗಳಲ್ಲಿ ಅಲಂಕಾರ ಮಾಡಿಕೊಳ್ಳೋದು, ಇನ್ನೊಬ್ಬರಿಗೆ ತೋರಿಸಿಕೊಳ್ಳಕ್ಕಾಗಿ ಅಥವಾ ನಮ್ಮನ್ನು ನಾವೇ ಹೆಚ್ಚಿಸಿಕೊಳ್ಳೋದು, ದೊಡ್ಡ ದೊಡ್ಡ ಒಳ್ಳೆ ವಾಹನಗಳನ್ನೇ ಖರೀದಿ ಮಾಡುವಂಥದ್ದು, ಇಂಥದ್ದೆಲ್ಲ ಇರ್ತದೆ. ಆಗ ಅಂಥದ್ರಲ್ಲಿ ಏನಾಗ್ತದೆ, ಇದು ಸಿರಿತನ ಹೋಗಿ ಅಲ್ಲಿ ಬಡತನ ಬರ್ತದೆ. ಆದರೆ ಒಳ್ಳೆ ರೀತಿ ಶಾಂತಿ ಸಮಾಧಾನದಲ್ಲಿ ಇನ್ನೊಬ್ಬರಿಗೆ ಯಾವುದೇ ತೊಂದರೆ ಮಾಡದೆ, ಇನ್ನೊಬ್ಬರಿಗೆ ಮೋಸ ದಗ ಮಾಡದೆ, ಸುಳ್ಳು ಹೇಳದೆ, ಇನ್ನೊಬ್ಬರ ಮನಸ್ಸನ್ನು ನೋಯಿಸದೆ, ಒಳ್ಳೆ ರೀತಿಯಲ್ಲಿ ನ್ಯಾಯಯುತ ಯೋಗ್ಯವಾಗಿ ಜೀವಿಸುವಾಗ ಬಂದಂಥ ಬಡತನ ಅದು ದೇವರಿಂದಲೇ. ಅದಕ್ಕೆ ಸಂತೋಷ ಪಡಬೇಕು. ಇನ್ನೊಂದು ವಿಷಯದಲ್ಲಿ ನಾವೀಗ ಸಿರಿತನ ಅಂತ ನೋಡಿಕೊಂಡಿದ್ದೇವೆ. ಈ ಸಿರಿತನವು ಕೂಡ ಒಳ್ಳೆ ರೀತಿ ದಗ ಮೋಸ ಅನ್ಯಾಯ, ಒಂದು ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಲಂಚ ತೆಗೆಯದೆ, ಇನ್ನೊಬ್ಬರ ಆಸ್ತಿ ಪಾಸ್ತಿ ಬಡ್ಡಿ ಗಿಡ್ಡಿಗೆ ಹಣ ಕೊಟ್ಟು ಯಾರೇ ಅನ್ಯಾಯದಲ್ಲಿ ಸಂಪಾದನೆ ಮಾಡದೆ, ಸರ್ಕಾರದಿಂದ ಸಿಕ್ಕುವ ಸಂಬಳದಿಂದಲೇ ಯಾರು ಅವರ ಖರ್ಚನ್ನು ನಿಯಮಿತವಾಗಿ ಖರ್ಚು ಮಾಡಿಕೊಂಡು ಆಡಂಬರ ಜೀವನವನ್ನು ಮಾಡದೆ, ಯಾರಿಗೂ ಮನಸ್ಸು ನೋಯಿಸುವಂಬದ್ದೇ ಅದೇ ಸರ್ಕಾರದಿಂದ ಸಿಕ್ಕುವ ಸಂಬಳದಲ್ಲಿ ಉಳಿತಾಯ ಮಾಡಿಕೊಂಡು ಯಾವ ಸಿರಿತನ ಬರ್ತದೆ, ಅದು ದೇವರಿಂದ ಬಂದಂಥದ್ದು. ಇವತ್ತು ಅನ್ಯಾಯ ದಗ ಮೋಸ ಇವತ್ತು ಏನು ಮಾಡ್ತಾರೆ, ಅನೇಕ ಅಧಿಕಾರಿಗಳು ರಾಜಕಾರಣಿಗಳು ನಾನಾ ರೀತಿ ದಗ ಮೋಸ ಮಾಡಿ ಪ್ರಜೆಗಳ ದುಡ್ಡನ್ನು ತಿಂದು ಇವತ್ತು ಕೋಟಿ ಗಳಿಸಿ ಎಷ್ಟೋ ಕೋಟಿ ಆಸ್ತಿ ಮಾಡೋರಾಗಿದ್ದಾರೆ. ಕೋಟಿ ಲೆಕ್ಕ. ಇದು ಖಂಡಿತವಾಗಿ ದೇವರಿಂದ ಬಂದಿದ್ದಲ್ಲ. ಇದು ಲೋಕದ ವಿಷಯ, ಸೈತಾನನಿಂದ ಬಂದಿದ್ದು. ಅದು ಯಾವಾಗಲೂ ಉಳಿಗಾಲ ಇಲ್ಲ. ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅಂತ. ಅದು ಮಕ್ಕಳ ಕಾಲಕ್ಕಾದರೂ 4 ಗಂಡು ಮಕ್ಕಳ ಕಾಲಕ್ಕಾದರೂ ಅದು ನಿರ್ನಾಮ ಆಗಿಯೇ ಆಗುತ್ತದೆ. ಆಗ ತಂದೆ ಮಾಡಿದ್ದು ಏನಾಗ್ತದೆ, ಇಲ್ಲಿ ಈ ಫಲವನ್ನು ಮಕ್ಕಳು ಮೊಮ್ಮಕ್ಕಳು ಕೂಡ ಸಹಿಸಬೇಕಾಗ್ತದೆ. ಆ ರೀತಿ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಬಂದ ಬಡತನ ಮತ್ತು ಸಿರಿತನ ದೇವರಿಂದಲೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನೇ ಅಂದರೆ ಆ ಪರಮಾತ್ಮ ಭಗವಂತನಿಂದೇ ಬಂದಂಥದ್ದು. 8. ಆತನು ದೀನನನ್ನು ಧೂಳಿಯಿಂದ ಎತ್ತಿ, ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ, ಪ್ರಭುಗಳೊಂದಿಗೆ ಕುಳ್ಳಿರಿಸಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ದೀನನನ್ನು ಧೂಳಿಯಿಂದ ಎತ್ತಿ ಅಂತ. ಅನೇಕ ಕಷ್ಟ ಸಂಕಟ ದುಃಖ ಹಿರಿಯರ ಮೂಲಕ ಅವರ ಮೂಲಕ ಬಂದು ಹೋದ ಪಾಪಗಳಿಂದ ಅವರು ಇವತ್ತು ನರಳಾಡ್ತಾ ಧೂಳಿನಲ್ಲಿ ಕೂತಿದ್ದರೆಂದರೆ, ನಾನಾ ಶಿಕ್ಷೆಗೊಳಗಾಗಿದ್ದರೆ, ದೇವರಿಗೆ ಅಂಥವರ ಮೇಲೆ ಪ್ರೀತಿ ಇದ್ದರೆ ಅಂಥ ಪಾಪಗಳಿಂದ ದೇವರು ಬಿಡುಗಡೆ ಮಾಡಿ ಅವರನ್ನು ಬಡತನದಲ್ಲಿಯೋ ಸಿರಿಯತನದಲ್ಲಿಯೋ ದೇವರು ಖಂಡಿತವಾಗಿ ಒಳ್ಳೆಯ ರೀತಿಯ ಪಾಪದಿಂದ ಬಿಡಿಸಿ ನಡೆಸುವವರಾಗಿದ್ದಾರೆ. ದೇವರ ಸಾಕ್ಷಿಗಳನ್ನಾಗಿ ಮಾರ್ಪಡಿಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಮತ್ತೆ ಗಂಡಾಗಲಿ ಹೆಣ್ಣಾಗಲಿ, ಒಂದು ಕುಟುಂಬ ಆಗಲಿ, ಒಬ್ಬಂಟಿಗನಾಗಲಿ ದೇವರಿಂದ ದೂರ ಹೋಗುವುದಿಲ್ಲ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಯಿತು.
ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಅವನು ಎಂಥ ಕಸರುಗುಂಡಿಯ ಅಥವಾ ಸಗಣಿಯಲ್ಲಿಯೋ ಎಂಥ ಹೊಲಸಾದ ಜಾಗದಲ್ಲಿ ಬಿದ್ದಿರಲಿ ದರ್ಶನ ಕೊಟ್ಟು ದೇವರು ಆರಿಸಿಕೊಂಡವರ ಮುಖಾಂತರ ಅವರನ್ನ ದೇವರು ಬದಲು ಮಾಡುವವರಾಗಿದ್ದಾರೆ. ಅವರು ಮತ್ತೆ ದೊಡ್ಡ ಸಾಕ್ಷಿಯಾಗಿ ಮಾರ್ಪಡಿಸುತ್ತಾರೆ. ಇದು ದೇವರ ಕೆಲಸವಾಗಿದೆ. ಪ್ರಭುಗಳೊಂದಿಗೆ ಕುಳ್ಳಿರಿಸಿ ಅಂಥವ್ರನ್ನ ಮೇಲೆ ಎತ್ತಿ ದೊಡ್ಡ ಐಶ್ವರ್ಯವಂತರು ಸಾಹುಕಾರಗಳು ಅಂಥವರು ಇಂಥವರು ಅಂತ ಅವರು ಆಮೇಲೆ ಆಗುವುದಿಲ್ಲ. ಅಂದರೆ ದೊಡ್ಡ ಪ್ರಭುಗಳೊಂದಿಗೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಇವತ್ತು ಮೇಲ್ವರ್ಗದವರೊಂದಿಗೆ ಕೂತ್ಕೊಳ್ಳುವ ಹಾಗೆ ಅವರನ್ನು ಮಾಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಮಹಿಮೆ ಅಂದರೆ ದೇವರು ಅವರ ಜೀವಿತದಲ್ಲಿ ಏನು ಮಾಡ್ತಾರೆ, ಬಹಳ ಮಹಿಮೆ ತರುತ್ತಾರೆ. ಆಮೇಲೆ ಅವರನ್ನು ಬಹಳ ಜನ ಹೊಗಳುವಾಗೆ ಆಗ್ತಾರೆ. ಹೇಗಿದ್ದ, ಯಾವ ರೀತಿಯಲ್ಲಿ ಇದ್ದ, ಎಷ್ಟು ಹೊಳಸಾಗಿದ್ದ ನೋಡಪ್ಪ, ಈಗ ಯಾವ ರೀತಿಯಲ್ಲಿ ಇದ್ದಾನೆ ಎಂಬುದಾಗಿ ಇತರರು ಹೊಗಳುವ ಹಾಗೆ ಮಾಡುತ್ತಾನೆ. ಅದು ಕೂಡ ದೇವರಿಂದ ಒಂದು ವರವೇ. ಭೂಮಿಯ ಆಧಾರ ಸ್ತಂಭಗಳು ಯೆಹೋವನವೇ. ಭೂಮಿಯ ಆಧಾರ ಸ್ತಂಭ ಈಗ ನೋಡಿ, ಆದಿಕಾಂಡದಲ್ಲಿ ನಾವು ನೋಡುವಾಗ ಭೂಮಿಯನ್ನು ದೇವರು ಸೃಷ್ಟಿ ಮಾಡಿದ್ರು. ಅದು ಎಲ್ಲಿಂದ ಬಂತು ಅಂತಲೇ ಗೊತ್ತಿಲ್ಲ. ಆದರೆ ಇವತ್ತು ವಿಜ್ಞಾನದ ಪ್ರಕಾರ ನಾವು ನೋಡುತ್ತೇವೆ ಮತ್ತು ಆದಿಕಾಂಡದಲ್ಲಿ ಕೂಡ ನಾವು ನೋಡುತ್ತೇವೆ, ಭೂಮಿಯ ಕೆಳಗಡೆ ಕೂಡ ಪೂರ್ತಿ ನೀರು, ಭೂಮಿಯ ಸುತ್ತು ಕೂಡ ನೀರು, ಭೂಮಿಯ ಮೇಲೆ ಕೂಡ ನೀರು. ಎಲ್ಲಿ ಆಕಾಶದಿಂದ ಮೇಲೆ ಈಗಲೂ ನೀರಿದೆ, ಅದುವೇ ಪರಲೋಕ, ಅಲ್ಲಿ ಆಗಿದೆ ದೇವರ ಸಿಂಹಾಸನ. ಹಾಗೆ ನೋಡಿ, ಭೂಮಿಗೆ ಯಾವುದೇ ಆಧಾರವಿಲ್ಲದೆ ನಿಲ್ಲಿಸಿದ್ದಾನೆ. ಈಗ ಆಕಾಶವನ್ನು ಕೂಡ ನೋಡೋಣ, ಯಾವುದೇ ಒಂದು ಕಂಬ ಅದು ಇದು ಏನಾದರೂ ಅಲ್ಲಿಗೆ ಒಂದು ಸಹಾಯಕ್ಕಾಗಿ ಸಪೋರ್ಟ್ ಇದೆಯಾ, ಇಲ್ಲ. ಹೇಗೆ ನಿಲ್ಲಿಸಿದ್ದಾರೆ ಅಲ್ಲಿ ಸೂರ್ಯ ಚಂದ್ರನನ್ನು ಹೇಗೆ ನಿಲ್ಲಿಸಿದ್ದಾರೆ. ಅದೇ ಆಕಾಶದ ಮೇಲೆ ಕೂಡ ನೀರಿದೆ, ಅದು ದೇವರಿಗೊಂದು ಸಿಂಹಾಸನವಾಗಿದೆ. ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಇದನ್ನು ತಿಳಿದುಕೊಳ್ಳಬಹುದು. ಹಾಗೆ ಎಲ್ಲದಕ್ಕೂ ಆಧಾರ ಸ್ತಂಭ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ. ನೋಡಿ, ಜಲರಾಶಿಯ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದು, ಅದರಲ್ಲಿ ನಾವು ಇವತ್ತು ಜೀವಿಸ್ತಾ ಇದ್ದೇವೆ. ಪ್ರಾಣಿ ಪಕ್ಷಿ ಮರ ಗಿಡಗಳು, ಇವತ್ತು ರೈಲುಗಳು ಓಡಾಡ್ತವೆ, ಬಸ್ಸುಗಳು, ಎಲ್ಲ ವಾಹನಗಳು ಓಡಾಡ್ತವೆ. ಆಗ ಪ್ರತಿಯೊಂದು ಆಧಾರ ಸ್ತಂಭ ಯಾರಾಗಿದೆ? ದೇವರೇ ಆಗಿದ್ದಾನೆ. ಪ್ರತಿಯೊಂದಕ್ಕೂ ದೇವರೇ ಆಧಾರ. ಹೀಗಿರುವಾಗ ಇದನ್ನು ಹಣ್ಣಲು ಕೊಂಡಾಡಿದಳು. ಹಾಗೆ ಇವತ್ತು ನಾವು ಕೂಡ ಕೊಂಡಾಡಬೇಕು. ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದಾಗ, ಸಹಾಯ ಮಾಡಿದಾಗ, ನಾನು ನನ್ನದೇ ನನ್ನಿಂದ ಆಯಿತು ಅಂತ ಯಾವಾಗಲೂ ಹೇಳಿಕೊಳ್ಳಬಾರದು. ಉದಾಹರಣೆಗೆ ಇವತ್ತು ಒಬ್ಬೊಬ್ರು ಏನು ಮಾಡ್ತಾರೆ, 1ನೇ ತರಗತಿಯಿಂದ ಎಂತೆಂಥ ಪದವಿಯನ್ನು ಪಡೀತಾರೆ ವಿದ್ಯಾಭ್ಯಾಸದಲ್ಲಿ. ನಾನು ಓದಿದೆ, ನಾನು ಕಷ್ಟಪಟ್ಟೆ, ನಾನು ಬರೆದೆ ಅಂತ ಹೇಳ್ತಾರೆ. ಸರಿಯಪ್ಪ, ಹಾಗೆ ಹೇಳುವವರಿಗೆ ಇವತ್ತು ಜ್ಞಾನ ಇಲ್ಲದಿದ್ದರೆ ಅವರು ಏನು ಬರೆಯುತ್ತಿದ್ರು? ಆ ಜ್ಞಾನವನ್ನು ಕೊಟ್ಟವನು ಯಾರು? ದೇವರೇ ಕೊಟ್ಟರು, ಓದಲು ಬರೆಯಲು. ಆಗ ಜ್ಞಾನ ಇಲ್ಲ ಇದ್ದರೆ ಏನಾಗ್ತದೆ? ಪ್ರತಿಯೊಬ್ಬರನ್ನು ನೋಡಪ್ಪ ಮೆಂಟಲು, ಅಥವಾ ಅವಳು ಮೆಂಟಲ್ ಆಗಿದ್ದಾಳೆ, ಹುಚ್ಚನಾಗಿದ್ದಾರೆ ಅಂತ ಹೇಳ್ತಾರೆ. ಹಾಗಿರುವಾಗ ನನಗೆ ದೇವರೇ ಸಹಾಯಕನು ಎಂಬುದಾಗಿ ಇವತ್ತು ವಿದ್ಯಾರ್ಥಿಗಳ ಬಾಯಲ್ಲಿ ಕೂಡ ಬರಬೇಕಾಗಿದೆ. ಇವತ್ತು ಉದಾಹರಣೆಗೆ ಈಗಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ತಿಳಿದುಕೊಳ್ಳೋಣ. ಅವರ ಒಂದು ಜನಾಂಗ ಯಾವ ಜನಾಂಗ ಹಕ್ಕಿ ಪಿಕ್ಕಿ ಜನಾಂಗವಾಗಿತ್ತು. ಅವರು ನೋಡಿ, ಅವರು ಯಾವ ಒಂದು ಬಡಸ್ಥಾನದಲ್ಲಿ ಬಂದು ರಾಜಕಾರಣಕ್ಕೆ ಬಂದು ಇವತ್ತು ರಾಷ್ಟ್ರಪತಿಯಾಗಿ ಕೂತಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥ ಒಂದು ಬಡತನದಲ್ಲಿ ಹುಟ್ಟಿ ಮಾಡಿ ಇವತ್ತು ಅವರು ರಾಷ್ಟ್ರಪತಿ ಆದರು. ಅವರಲ್ಲಿ ಇವತ್ತು ಕೂಡ ನಾವು ಇವತ್ತು ಟಿವಿಯಲ್ಲಿ ಮೊಬೈಲಲ್ಲಿ ನೋಡಬಹುದು. ಅವರಲ್ಲಿ ಒಂದು ಅಂದ ಚಂದಗಳು, ಒಂದು ಅಲಂಕಾರಗಳು ಹೆಚ್ಚಿಸಿಕೊಂಡಿದ್ದು ಯಾವುದನ್ನಾದರೂ ಕಾಣ್ತೇವೆ ನಾವು? ಇಲ್ಲ. ಇವತ್ತು ಭಾರತ ದೇಶಕ್ಕೆ ದೊಡ್ಡ ಪ್ರಜೆಯನ್ನಾಗಿ ಮಾರ್ಪಡಿಸಿದರು. ನಮ್ಮ ಹಿಂದಿನ ಕರ್ನಾಟಕದ ಒಂದು ಚೀಫ್ ಕಾರ್ಯದರ್ಶಿ ಅವರು ಕೂಡ ಒಂದು ಮಹಿಳೆಯಾಗಿದ್ದರು. ಅವರು ಈಗ ಏನಾಗಿದೆ, ರಿಟೈರ್ಡ್ ಆಗಿದ್ದಾರೆ. ಅವರಲ್ಲಿ ಕೂಡ ಯಾವುದೇ ಒಂದು ಅಂದ ಚಂದಗಳು ಯಾವುದಾದ್ರೂ ಕಂಡು ಯಾವುದೇ ಇಲ್ಲ. ಇಡೀ ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಒಂದು ಅಧಿಕಾರಿಯಾಗಿದ್ದರು. ಸರಕಾರದ ಲೆಕ್ಕದಲ್ಲಿ ಕಾರ್ಯದರ್ಶಿಯಾಗಿದ್ದರು. ಚೀಫ್ ಅಂದರೆ ಮುಖ್ಯ ಕಾರ್ಯದರ್ಶಿಯಾಗಿದ್ದರು. ಆಗ ಅವರಲ್ಲಿ ಕೂಡ ಯಾವುದೇ ಒಂದು ಅಂದ ಚಂದಗಳು ಅವು ಇವು ಯಾವುದೇ ಕೂಡ ಕಾಣಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಅನೇಕರು ಕೂಡ ಇದ್ದಾರೆ. ಇದೆಲ್ಲವೂ ಬಂದದ್ದು ಯಾರಿಂದಾಗಿದೆ? ದೇವರಿಂದವಾಗಿದೆ. ಹಾಗೆ ಪ್ರತಿ ಒಂದು ಕೂಡ ದೇವರ ಆಶೀರ್ವಾದ ಇಲ್ಲದೆ ಯಾರು ನೋಡಲು ಸಾಧ್ಯವಿಲ್ಲ. ಹಾಗೆ ನಾವು ಪ್ರತಿಯೊಂದು ನಮ್ಮ ಜೀವಿತವನ್ನು ನೆಡುವಾಗ ನಾವು ದೇವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವವರಾಗಬೇಕು, ದೇವರನ್ನು ಕೊಂಡಾಡುವವರಾಗಿರಬೇಕು. 9ನೇ ವಚನ.
ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು. ದೇವರ ನಾಮಕ್ಕೆ ಸ್ತೋತ್ರವಾಗಿತ್ತ. ದೇವರು ಯಾರನ್ನ ಆರಿಸಿಕೊಳ್ತಾರೋ ಅವರ ಹೆಜ್ಜೆಗಳನ್ನು ಕೂಡ ಕಾಯ್ತಾನೆ. ಕೀರ್ತನೆ 91 ಕೂಡ 91:12 ಓದುವಾಗ ತನ್ನ ದೂತರು ಕಾಲು ಕಲ್ಲಿಗೆ ತಾಗಲದಂತೆ ಎತ್ತಿಕೊಳ್ಳುವರು ಅಂತ ತನ್ನ ದೂತರ ಮುಖಾಂತರ ಹೋದಲ್ಲಿ ಬಂದಲ್ಲಿಯೂ ತನ್ನ ಹೆಜ್ಜೆಯನ್ನು ಕೂಡ ಕಾಯುವವರಾಗಿದ್ದಾರೆ. ಅನೇಕರು ಕೂಡ ನೋಡಿ, ಒಂದೊಂದು ವಾಹನದಲ್ಲಿ ಹೋಗುವಾಗ ಇವತ್ತು ದೇವರಿಂದ ಆಯ್ಕೆಗೊಂಡವರು ಏನಾದರೂ ಎಷ್ಟೋ ಜನ ಸತ್ತರು, ಆದರೂ ಅದರಲ್ಲಿ ಒಬ್ಬೊಬ್ಬರಿಗೆ ಏನೂ ಆಗುವುದಿಲ್ಲ. ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಅವರ ಹೆಜ್ಜೆಯನ್ನು ಕೂಡ ದೇವರು ದೂತರ ಮುಖಾಂತರ ಕಾಯಿಸುವವರಾಗಿದ್ದಾರೆ. ನೋಡಿ ಎಂಥ ಒಂದು ದೇವರು, ಆ ಪರಮಾತ್ಮ ಭಗವಂತನು ಯೇಸು ಕ್ರಿಸ್ತನು ಅಲ್ಲ ಅಕ್ಬರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇದು ವಿಮೋಚನ ಕಂಡ 3ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಒಂದು ಪೊದೆ ಉರಿತಾ ಇತ್ತು. ಅಲ್ಲಿ ಬೆಂಕಿಯೊಳಗೆ ಒಂದು ಮನುಷ್ಯ ಆಕಾರದು ತಿರುಗಾಡ್ತಾ ಇದ್ದ. ಮೋಶೆ ಅಂತೇಳಿ ಕರೆದಾಗ ಮೋಶ ಇಗೋ ಇದ್ದೇನೆ ಅಂತೇಳಿ ನೋಡಿದಾಗ ಒಬ್ಬ ಬೆಂಕಿಯೊಳಗೆ ತಿರುಗಾಡ್ತಾ ಇದ್ದಾನೆ. ನೀನು ನಿಂತಿರುವ ಸ್ಥಳ ಪವಿತ್ರವಾದದ್ದು, ನಿನ್ನ ಕಾಲಿನಲ್ಲಿರುವ ಕೆರೆಗಳನ್ನ ದೂರ ಇಡು ಅಂತೇಳಿ ಆ ಬೆಂಕಿಯೊಳಗೆ ಕಂಡ ಮನುಷ್ಯನ ಒಂದು ವಾಣಿ ಮೋಶ ಕೇಳ್ತಾನೆ. ಮೋಶ ಬೆಂಕಿಯೊಳಗಿನ ಒಂದು ಮನುಷ್ಯನನ್ನ ಕಾಣ್ತಾ ಇದ್ದಾನೆ. ನೋಡಿ, ಹಾಗೆ ಮೋಶೆಯ ಕಾಲನ್ನು ಕೂಡ ಆಗಲೇ ದೇವರು ಏನ್ ಮಾಡಿದ್ದಾರೆ, ಹೆಜ್ಜೆಯನ್ನ ಕಾದಿದ್ದಾರೆ. ಅದೇ ವಿಷಯ ಈಗ ಇಲ್ಲಿ ಕೂಡ ಹಣ್ಣಲ್ಲಿ ಕೂಡ ಹೇಳುವಂಥದ್ದು, ಆತನು ತನ್ನ ಭಕ್ತರ ಹೆಜ್ಜೆಗಳನ್ನ ಕಾಯುವನು. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನನ್ನ ಹೆಜ್ಜೆಗಳನ್ನು ಕೂಡ ದೇವರು ಕಾಯ್ತಲೇ ಇದ್ದಾರೆ, ಕಾದುಕೊಂಡು ಬಂದಿದ್ದಾರೆ. ಸರ್ವ ಸೃಷ್ಟಿಕರ್ತನದ ದೇವರು ಪಾಪಿಯಾದ ನಾನು ದೇವರಿಂದಲೇ ಸೃಷ್ಟಿಯಾದವನು, ದೇವರಿಂದಲೇ ದೇವರಿಂದ ಸಾಕ್ತಾ ಇದ್ದಾರೆ. ಹೀಗಿರುವಾಗ ಇವತ್ತು ನನ್ನ ಕಾಳುಗಳನ್ನು ಕೂಡ ಕಾದಿದ್ದಾರೆ, ಕಾಯ್ತಲೇ ಇದ್ದಾರೆ. ಇಲ್ಲದ್ರೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಇವತ್ತಿಗೆ 30 ವರ್ಷ ಆಗಬೇಕಾಗಿತ್ತು. ಯಾವುದೇ ಕಾರಣಕ್ಕೂ ದೇವರ ಸಾಕ್ಷಿಯಾಗಿಯೂ ದೇವರ ಸತ್ಯ ಸುವಾರ್ತಕನಾಗಿ ಒಂದು ಉಪದೇಶಕನಾಗಿ ಆಗಿರಲು ನನಗೆ ಸಾಧ್ಯವಿಲ್ಲ. ಯಾವ ಯೋಗ್ಯತೆಯೂ ನನಗಿಲ್ಲ. ಬೇರೆಯವರ ಕೈಲಿ ಕೊಲೆ ಕೂಡ ನಾನು ಆಗಬೇಕಾಗಿತ್ತು. ಆದರೆ ಇವತ್ತು ಈ ಮಟ್ಟಕ್ಕೆ ನನ್ನನ್ನು ಬಂಡೆ ಮೇಲೆ ನಿಲ್ಲಿಸಿದ್ದಾರೆ, ಧೂಳಿನಿಂದ ಎತ್ತಿದ್ದಾರೆ, ತಿಪ್ಪೆಯಿಂದ ನಿಲ್ಲಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಪ್ರತಿಯೊಂದು ವಿಷಯಗಳು ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಸಹೋದರ ಸಹೋದರಿಯರೇ. ಹಾಗೆ ದೇವರು ಆದುಕೊಂಡವರ ಭಕ್ತರ ಹೆಜ್ಜೆಗಳನ್ನು ಮಾತ್ರ, ಎಲ್ಲರ ಹೆಜ್ಜೆಯನ್ನು ಇಲ್ಲ. ದೇವರೇ ಕಾಯುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಂಥ ಒಂದು ದೊಡ್ಡ ದೇವರು. ಮೇಲೆ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರವನ್ನು ಇಟ್ಟವನು, ಆಕಾಶದ ಮೇಲೆ ನೀರನ್ನು ಇಟ್ಟವನು, ಆಕಾಶದ ಕೆಳಗೆ ವಿಮಾನಗಳನ್ನು ಹಾರುವಂತೆ ಮಾಡಿದವನು, ಆಮೇಲೆ ಸ್ವಲ್ಪ ಕೆಳಗೆ ಎಲ್ಲಿಂದಲೋ ನೀರನ್ನು ಮಂಜುಗಡ್ಡೆ ರೂಪದಲ್ಲಿ ಮೋಡದ ರೂಪದಲ್ಲಿ ತಂದು ಎಲ್ಲೆಲ್ಲಿಗೂ ಸುರಿಸುವವನು, ಹಗಲು ರಾತ್ರಿ ಮಾಡುವವನು, ಭೂಮಿಯನ್ನು ಸರ್ವ ಸೃಷ್ಟಿ ಮಾಡಿದವನು, ಪ್ರಾಣಿ ಪಕ್ಷಿ ಗಿಡ ಮರಗಳನ್ನ ಉಂಟು ಮಾಡಿದವನು, ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳಿಗೆ ಬೇಕಾಗಿದ್ದ ಎಲ್ಲ ಆಹಾರವನ್ನ ಕೊಟ್ಟವನು, ಕೊಡುತ್ತಲೇ ಇರುವನು, ಮನುಷ್ಯರಿಗೆ ಬೇಕಾದಂತೆಲ್ಲ ವಾಹನಗಳನ್ನು ಕೂಡ ತಯಾರು ಮಾಡಿ ಇಟ್ಟವನು, ಇಡುತ್ತಾ ಇರುವವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗಿರುವಾಗ ಇನ್ನು ಕೊನೆಗೆ ಸರ್ವ ನಾಶ ಮಾಡುವನು ದೇವರೇ ಆಗಿದ್ದಾರೆ. ಪರಮಾತ್ಮ ಭಗವಂತನೇ ಯೇಸು ಕ್ರಿಸ್ತನೇ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ತಾನು ಉಂಟು ಮಾಡಿದಂಥ ಭಕ್ತರ ಹೆಜ್ಜೆಯನ್ನು ಕೂಡ ದೇವರೇ ಕಾಯ್ತಾನಂದ್ರೆ ಎಂಥ ಒಂದು ಪ್ರೀತಿಯ ದೇವರಾಗಿರಬೇಕು. ಇದಕ್ಕೆ ಹೇಳುವುದು, ಯಾವುದೇ ವಿಗ್ರಹಗಳು, ಮನುಷ್ಯ ಮಾಡಿದ ಬೊಂಬೆಗಳಿಗೆ ಕೈ ಮುಗಿದು ಅಡ್ಡ ಬೀಳೋದು, ಪೂಜೆ ಪುಸ್ಕಾರ ಮಾಡುವುದು ಅದು ಮಾತ್ರವಲ್ಲ. ಮನುಷ್ಯರು ನಾವು ದೇವಮಾನವರು, ನಾನಂತವನು ನಾನಿಂತವನು ಅಂತ ಹೇಳುವಾಗ ಅವನ ಪಾದಕ್ಕೆ ಬೀಳೋದು, ಅವನ ಪಾದ ತೊಳೆದು ನೀರು ಕುಡಿಯೋರು, ಇದು ಅಂಥವರ ಮೇಲೆ ನನಗೆ ಪ್ರಾರ್ಥನೆ ಮಾಡಿ ಇವತ್ತು ಅದು ಗುರೂಜಿ ಇರ್ಬೋದು, ಸ್ವಾಮೀಜಿಗಳಿರ್ಬೋದು, ಪಾಸ್ಟರ್ಗಳಿರ್ಬೋದು, ಫಾದರ್ಗಳಿರ್ಬೋದು, ಮಠಾಧೀಶರು ಇರ್ಬೋದು, ಯಾವುದೇ ದೇವ ಮಾನವರು ಇರ್ಬೋದು, ಇದೆಲ್ಲ ಬರೀ ಗೂಟಾಟಿಕೆ. ನಮ್ಮ ಭರವಸೆ ನಾವು ದೇವರನ್ನೇ ನಂಬಿ ಹಿಂಬಾಲಿಸಬೇಕು. ಹಾಗಿರುವಾಗ ಖಂಡಿತವಾಗಿಯೂ ನಾವು ಏನು ಮಾಡಬೇಕು, ನಾವು ದೇವರನ್ನೇ ಹಿಂಬಾಲಿಸಬೇಕು. ಅದಕ್ಕೆ ನಾವು ತನ್ನ ಭಕ್ತರ ಹೆಜ್ಜೆಗಳನ್ನು ಕೂಡ ದೇವರು ಕಾಯುವವನಾಗಿದ್ದಾನೆ ಅಂತ ದೇವರು ಸರ್ವ ಸೃಷ್ಟಿಕರ್ತರನ್ನು ಹಿಂಬಾಲಿಸಬೇಕು ಹೊರತು, ಅಂತ ದೇವರ ಮಾತನ್ನು ಓದಿ ತಿಳಿದುಕೊಳ್ಳಬೇಕು ಹೊರತು ಈ ಮನುಷ್ಯರ ಮೇಲೆ ನಾವು ಭರವಸೆ ಇಡುವುದು ಅಲ್ಲ. ಹಾಗೆ ಯಾರ ಮೇಲೆ ಭರವಸೆ ಇಡಬೇಕು ಅವರನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಚನದಲ್ಲಿ ಓದುವಾಗ, ಕೊರಿಂಥ ಸಭೆಯಲ್ಲಿ ಅಪೊಸ್ತಲರು ಬೋಧನೆ ಮಾಡಿದಾಗ ಮತ್ತೆ ಅವರು ವೇದಗಳನ್ನ ತೆರೆದು ಇದು ಸರಿಯ ಸುಳ್ಳು ಅಂತೇಳಿ ಪರೀಕ್ಷಿಸುವರಾಗಿದ್ದರು. ಸತ್ಯ ಸುವಾರ್ತೆಯನ್ನು ಪ್ರವಾದಿಗಳು, ಉದಾಹರಣೆಗೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು, ಹೊಸ ಒಡಂಬಡಿಕೆಯಲ್ಲಿ ಸಾಕ್ಷಿಗಳು, ಯಾಕೋಬ, ಯೋಹಾನ, ಪೇತ್ರ, ಮತ್ತೆ ಪೌಲ, ಆಮೇಲೆ ಯೇಸ್ವಾಮಿಯ ಬೋಧನೆ, ಅವರು ದೇವರು. ಹಾಗೆ ಇವತ್ತು ಯಾವ ಗ್ರಂಥಗಳಲ್ಲಾಗಲಿ ಸತ್ಯವನ್ನ ಕಂಡು ಹಿಡಿದು ದೇವರನ್ನೇ ನಾವು ಹಿಂಬಾಲಿಸಬೇಕು ಹೊರತು
ಹೊರತು ಮನುಷ್ಯರನ್ನಲ್ಲ. ಆದರೆ ಸತ್ಯ ಸುವಾರ್ತೆಯನ್ನು ಯಾರು ಸಾರ್ತಾರಂತೆ ತಿಳಿದು ಅವರ ಉಪದೇಶವನ್ನು ಮಾತ್ರ ಕೇಳಬೇಕು. ಏನಾದರೂ ಇದ್ರೆ ತಿಳಿಯುವಂಥದ್ದು ಏನಾದರೂ ಇದ್ರೆ ಅಂಥವ್ರ ಹತ್ರನೇ ಕೇಳಿ ತಿಳ್ಕೊಳ್ಬೇಕು ಹೊರತು ಬೇರೆ ದೇವರಿಂದ ಅವರ ಸವಾಸವೇ ಇರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದುಷ್ಟರು ಅಂಧಕಾರದಲ್ಲಿ ಮುಳುಗಿ ಮೌನ ಹೊಂದುವರು. ಈ ದುಷ್ಟರಂದ್ರೆ ದೇವರ ವಿಷಯವನ್ನು ತಿಳಿಸಿದಾಗ ಯಾರು ಕೇಳೋದಿಲ್ವೋ, ವಿರುದ್ಧವಾಗಿ ಮಾತಾಡ್ತಾರೋ, ಈ ಲೋಕವನ್ನೇ ಪ್ರೀತಿ ಮಾಡ್ತಾರೋ, ಅಥವಾ ದೇವರನ್ನ ಅರಿತುಕೊಂಡು ಅನೇಕರು ಇವತ್ತು ನಾವು ಅಂಥವ್ರು ಇಂಥವ್ರು ಅಂತೇಳಿ ಈ ಲೋಕದ ವಿಷಯ, ದೊಡ್ಡ ದೊಡ್ಡ ವಾಹನಗಳು, ಬೆಳ್ಳಿ ಬಂಗಾರ, ಮನೆಗಳು, ಐಶ್ವರ್ಯ ಜೀವನ, ಬಡವರು ಬೇಡವೇ ಬೇಡ, ಅವರ ಒಂದು ಜೀವನಕ್ಕಾಗಿ ಅವರ ಮಕ್ಕಳಿಗಾಗಿ ಸುಳ್ಳು ಹೇಳಿ ಜನಗಳನ್ನು ವಂಚನೆ ಮಾಡೋರಾಗಿದ್ದರೆ ಹೆಸರು ಮಾತ್ರ ದೇವರದು. ಇವರು ಅಂಧಕಾರದಲ್ಲಿ ಮುಳುಗುವರು. ಆದರೆ ಒಂದಲ್ಲ ಒಂದು ದಿವಸ ಎಷ್ಟೇ ಸಂಪಾದನೆ ಮಾಡಲಿ, ಏನೇ ಐಶ್ವರ್ಯವಂತರಾಗಲಿ, ಕಡೆಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಮೌನ ಹೊಂದುವರು. ಬಾಯಿ ಬರದ ಮೂಗ ಪ್ರಾಣಿಗಳಾಗಿ ಆಗಿಬಿಡ್ತಾರೆ. ತಿಪ್ಪೆಯಲ್ಲಿ ಬೀಳ್ತಾರೆ, ಧೂಳಿನಲ್ಲಿ ಕೂಡ ಇವರು ಬೀಳ್ತಾರೆ ಅಂತ ಇದರ ಅರ್ಥವಾಗಿದೆ. ಇವರಾಗಿದ್ದಾರೆ ದುಷ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬಾಹುಬಲದಿಂದಲೇ ಯಾವನು ಜಯ ಹೊಂದಲಾರನು. ಈಗ ನೋಡಿ, ಉದಾಹರಣೆಗೆ ಬಾಹುಬಲ. ಇವತ್ತು ಒಂದು ರಾಷ್ಟ್ರಕ್ಕೆ ಯುದ್ಧ ನಡೀತದೆ. ಆಗ ಯುದ್ಧ ನಡೆಯುವಾಗ ಅಲ್ಲಿ ಜಯ ಹೊಂದಬೇಕಾದ್ರೆ ದೇವರಿಂದಲೇ ಜಯ ಸಿಕ್ಕಬೇಕು ಹೊರತು ದೇವರ ಆಶೀರ್ವಾದ ಇಲ್ಲದೆ ಯಾವ ರಾಷ್ಟ್ರವು ಜಯ ಹೊಂದಲು ಸಾಧ್ಯವಿಲ್ಲ. ಉದಾಹರಣೆಗೆ ಇವತ್ತು ನೋಡಿ, ಈಗ ಪಾಕಿಸ್ತಾನ ನಮ್ಮ ಭಾರತ ದೇಶವನ್ನು ಯಾವಾಗನಿಂದ ಮಟ್ಟ ಹೊಡಿಬೇಕು, ಮುಸ್ಲಿಮ್ಸ್ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿದ್ದಂಥ ಮುಸ್ಲಿಮರೇ ಇವತ್ತು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿಕೊಂಡು ಇಲ್ಲಿ ದೇವರು ಕೊಟ್ಟಂಥ ಭೂಮಿಯಲ್ಲಿ ವಾಸ ಮಾಡಿ ಅನ್ನ, ಆಹಾರ, ನೀರು, ಗಾಳಿಯನ್ನು ತಿಂದುಕೊಂಡು ದೇವರು ಎಲ್ಲ ಒಬ್ಬನೇ. ಇವತ್ತು ಅಲ್ಲಾಹ್ ಅಕ್ಬರ್ ಅಂದರೆ ನಮ್ಮಲ್ಲಿ ಯೇಸುವೆ ಸ್ತೋತ್ರ ಅಥವಾ ಓಂ ನಮ ಶಿವಾಯ ಅಂತ ಹೇಳ್ತೇವೆ, ಇಷ್ಟೇ ಎಲ್ಲರೂ ಒಂದೇ. ಆದರೆ ಇಲ್ಲಿಗೆ ವಿರೋಧವಾಗಿ ಅಲ್ಲಿಗೆ ಸಹಾಯ ಮಾಡಿಕೊಂಡು ಅವರ ನೀಚ ಕೃತ್ಯಗಳಿಗೆ ಸಹಾಯ ಮಾಡೋರು ಇದ್ದಾರೆ. ಆದರೆ ಇವತ್ತು ಪಾಕಿಸ್ತಾನ ಎಷ್ಟೇ ಗಲಾಟೆ ಆಯಿತು, ಏನೇ ಆಯಿತು, ಭಾರತವನ್ನು ಜಯಿಸಲು ಆಗಲಿಲ್ಲ, ಇನ್ನು ಮುಂದೆಗೆ ಆಗುವುದೂ ಇಲ್ಲ. ಅದಕ್ಕೆ ಕಾರಣಗಳೇ ಬೇರೆ ಇವೆ. ಯಾಕೆಂದರೆ ಇವತ್ತು ಭಾರತ ದೇಶ ಶಾಂತಿ ಸಮಾಧಾನದಲ್ಲಿ ಹೋಗ್ತಾ ಇದೆ. ಆದ್ರಿಂದ ಏನಾಗ್ತದೆ, ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಆ ರಾಷ್ಟ್ರವು ಇವತ್ತು ಜಯವನ್ನು ಹೊಂದುತ್ತದೆ. ಇಲ್ಲದ್ರೆ ಏನು ಮಾಡಲು ಸಾಧ್ಯವೇ ಇಲ್ಲ. ಇವತ್ತು ರಷ್ಯಾ ಮತ್ತು ಉಕ್ರೇನ್ ನೋಡಿ, ಎಷ್ಟು ವರ್ಷಗಳಿಂದ ಇವತ್ತು ಯುದ್ಧ ನಡೀತಾ ಇದೆ. ಒಂದು ಸಣ್ಣ ರಾಷ್ಟ್ರ ಉಕ್ರೇನ್ ಆಗಿದೆ, ಇಡೀ ಜಗತ್ತಿನಲ್ಲಿ ದೊಡ್ಡ ರಾಷ್ಟ್ರವೇ ರಷ್ಯಾ ಆಗಿದೆ. ಆದರೆ ಇವತ್ತು ಉಕ್ರೇನನ್ನು ಸಂಪೂರ್ಣವಾಗಿ ಸೋಲಿಸಲು ಸಾಧ್ಯವೇ ಆಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ಕಾರಣ ಏನಪ್ಪ ಅಂದರೆ ದೇವರಿಂದಲೇ. ಇವತ್ತು ಎಷ್ಟೇ ಯುದ್ಧ ಸಾಮಗ್ರಿಗಳಿರ್ಬೋದು, ಎಷ್ಟೇ ಸೈನಿಕರಿರ್ಬೋದು, ಏನೇ ಇರ್ಬೋದು, ಆದರೆ ದೇವರ ಆಶೀರ್ವಾದ ಇಲ್ಲದ್ರೆ ಯಾರು ಜಯ ಹೊಂದಲು ಸಾಧ್ಯವೇ ಇಲ್ಲ. ಉದಾಹರಣೆಗೆ ಅಮೆರಿಕದವರು ನಾನೇ ದೊಡ್ಡ ಇವನು ಅಂತ ಜಗತ್ತಿನಲ್ಲಿ ಬೀಗ್ತಾ ಇದ್ದಾನೆ, ಸುಳ್ಳು ಹೇಳಿ ಎಲ್ಲರನ್ನು ವಂಚಿಸ್ತಾ ಇದ್ದಾನೆ. ಆದರೆ ಇವತ್ತು ಏನಾಗ್ತವನ ಪರಿಸ್ಥಿತಿ ಕಡಿಮೆ ರೀತಿಯಲ್ಲಿ ಬರ್ತಾ ಇದೆ. ಅವನ ಪೌರತ್ವವನ್ನು ಕಳೆದುಕೊಳ್ತಾ ಇದ್ದಾನೆ. ಈಗ ಯಾರಿಗೂ ಬೇಡದವನಾಗ್ತಾ ಇದ್ದಾನೆ. ಕಾರಣ ಅವನ ಗರ್ವ ಅಹಂಕಾರದಲ್ಲಿ ದೇವರ ಆಶೀರ್ವಾದ ಇಲ್ಲ, ಮಿತಿ ಮೀರಿ ಹೋಗುವುದರಿಂದ. ಹಾಗೆ ಇವತ್ತು ಒಂದು ಯುದ್ಧದಲ್ಲಿ ಜಯ ಸಿಕ್ಕಬೇಕಾದ್ರೂ ಕೂಡ ದೇವರಿಂದಲೇ. ಇವತ್ತು ಉದಾಹರಣೆಗೆ ಇದು ನಮ್ಮೊಳಗೆ ನೆರೆಕರೆಯಲ್ಲಿರ್ಬೋದು ಅಥವಾ ಎಲ್ಲೇ ಇರ್ಬೋದು, ಸ್ವಲ್ಪ ಶಕ್ತಿ ಸಾಮರ್ಥ್ಯ ಇದ್ದವರು ಇಲ್ಲದವರನ್ನು ಹೊಡಿತಾರೆ, ಬಡಿತಾರೆ, ಗುಂಪುಗೂಡಿಕೊಂಡು ಕೊಲೆ ಮಾಡ್ತಾರೆ, ಕೈ ಕಾಲು ಮುರಿತಾರೆ. ಆದರೆ ಅದು ಒಂದು ರೀತಿ ಲೋಕದ ವಿಷಯದಲ್ಲಾಗಿದೆ, ಮಾಡಿದ ತಪ್ಪುಗಳಿಗಾಗಲಿ. ಆದರೆ ಖಂಡಿತವಾಗಿ ಅವರಿಗೂ ಒಂದು ದಿವಸ ಶಿಕ್ಷೆ ಇದೆ. ಆದರೆ ಅಂಥವ್ರನ್ನ ನೋಡಿಕೊಂಡು ಖಂಡಿತಕ್ಕೆ ಜ್ಞಾನೋಕ್ತಿ ಗ್ರಂಥದಲ್ಲಿ ಕೆಟ್ಟವರನ್ನು ಎದುರಿಸಲು ಹೋಗಬೇಡಿ, ಅವರನ್ನು ಬಿಟ್ಟು ದೂರ ಇರಿ. ಕೀರ್ತನೆ 101ರಲ್ಲಿ 7 ವಚನಗಳು ಕೂಡ ಅದುವೇ ನಮಗೆ ಬಹಳ ದೃಢಪಡಿಸ್ತದೆ. ಹೀಗಿರುವಾಗ ಅಂಥವರ ವಿರುದ್ಧವಾಗಿ ನಾವು ಹೋಗದೆ ಶಾಂತಿ ಸಮಾಧಾನದಿಂದ ಅವರಿಂದ ದೂರ ಇದ್ದು ನಾವು ಹೋಗುವುದಾದರೆ ಅವರನ್ನು ಕೂಡ ಜಯಿಸಬಹುದು. ಕಾರಣ ನಾವು ರೌಡಿಗಳು, ಅಂಥವರು ಇಂಥವರು, ಹಣವಂತರು, ಕೋಟೇಶ್ವರು ಅಂತೇಳಿ ಬೇರೆ ಇವತ್ತು ಅನೇಕ ರಾಜಕಾರಣಿಗಳು ಏನು ಮಾಡ್ತಾರೆ, ಜನ ಬಿಟ್ಟು ಅವರಿಗೆ ವಿರುದ್ಧವಾಗಿ ಮಾತನಾಡಿದರೆ, ನ್ಯಾಯವಾಗಿ ವಿರುದ್ಧವಾಗಿ ಮಾತಾಡಿದರೆ ಎಷ್ಟೋ ರಾಜಕಾರಣಿಗಳು ಕೊಲೆ ಮಾಡಿಸ್ತಾನೆ ಇದ್ದಾರೆ, ಲಕ್ಷ ದುಡ್ಡು ಕೊಟ್ಟು ಬೇರೆ ರೌಡಿಗಳನ್ನು ಬಿಟ್ಟು. ಆದರೆ ಶಾಂತಿ ಸಮಾಧಾನದಲ್ಲಿ ಕಷ್ಟ
ಸಂಕಟ ದುಃಖದಲ್ಲಿ ನಾವು ದೇವರೊಂದಿಗೆ ಜೀವಿಸುವುದಾದರೆ ಅಂಥವ್ರನ್ನ ಬಿಟ್ಟು ಈ ಬಾಹುಬಲದಿಂದ ಅವರು ಏನೇ ಮಾಡಲಿ ಒಂದಲ್ಲ ಒಂದು ದಿವಸ ಅವರಿಂದ ಶಕ್ತಿವಂತರು ಕಡಿದು ಕೊಂದು ಹಾಕ್ತಾರೆ. ಬೀದಿಯಲ್ಲಿ ಹೆಣ ಬೀಳ್ತದೆ, ರಕ್ತ ಬೀಳ್ತದೆ, ಸೂಟ್ ಮಾಡ್ತಾರೆ. ಅನೇಕ ಮಂತ್ರಿ ರಾಜಕಾರಣಿಗಳಿಗೂ ಇದೇ ಪರಿಸ್ಥಿತಿ ಆಗಿದೆ. ಅದು ಬಾಹುಬಲದಿಂದಲೇ ಜಯ ಅಲ್ಲ, ದೇವರಿಂದಲೇ ಜಯ ಸಿಕ್ಕುವಂಥದ್ದು ಪ್ರತಿಯೊಬ್ಬರಿಗೂ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವ ಅಂಥವರಿಂದ ನಾವು ದೂರ ಇದ್ದು ಶಾಂತಿ ಸಮಾಧಾನದಿಂದಲೇ ನಾವು ಜೀವಿಸಬೇಕು. ದೇವರೊಂದಿಗೆ ಶಾಂತಿ ಸಮಾಧಾನ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ನಮಗೆ ಕೂಡ ಬಲ ಕೊಡುವಂಥದ್ದು, ಇನ್ನೊಬ್ಬರನ್ನ ಜಯಿಸುವಂಥದ್ದು, ದುಷ್ಟರಿಗೆ ಬರುವಂಥ ಕಷ್ಟ ಸಂಕಟ ದುಃಖವನ್ನು ಕಣ್ಣಾರೆ ಕಾಣ್ತಿ ಎಂಬುದಾಗಿ ಕೀರ್ತನೆ 112ರಲ್ಲಿ ಬರೆಯಲ್ಪಟ್ಟಿದೆ. ಇದನ್ನೆಲ್ಲವೂ ನಾವು ಕಾಣಬಹುದು. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ದೇವರ ಹತ್ರ ಬಂದಿದ್ದಕ್ಕೆ ಅನೇಕರು ಇವತ್ತು ಬಂಧು ಬಳಗದವರು ಏನೆಲ್ಲ ಮಾಡಿದ್ರು, ಏನೆಲ್ಲ ಆಗ್ಬೇಕು ಅಂತ ಯೋಚನೆ ಮಾಡಿದ್ರು. ಆದರೆ ದೇವರು ನನ್ನ ಅವರ ಕೈಯಿಂದ ತಪ್ಪಿಸಿ ಇವತ್ತು ಏನು ಮಾಡ್ತಾರೆ, ಎಲ್ಲಿ ರಕ್ಷಣೆ ಕೊಡಬೇಕು ಅಲ್ಲೇ ರಕ್ಷಣೆ ಕೊಟ್ಟು ನಿಲ್ಲಿಸಿದ್ದಾರೆ. ಅಂಥವರಿಗೆ ಬರುವಂಥ ಶಿಕ್ಷೆ ಕಣ್ಣಾರೆ ಕಾಣುವಂತೆ ಅಥವಾ ಕಿವಿಯಾರೆ ಕೇಳುವಂತೆ ಮಾಡುತ್ತಲೇ ಇದ್ದಾರೆ. ಇವತ್ತು ಅವರಾಗಿ ನನಗೆ ಬಾಹುಬಲ, ಹಣ, ಆಸ್ತಿ ಪಾಸ್ತಿ, ಮನೆ, ದುಡ್ಡು ಇಲ್ಲ. ಆದರೆ ದೇವರು ನನ್ನ ಪರವಾಗಿ ಯುದ್ಧ ಮಾಡಿ ನನ್ನ ಎಲ್ಲಿ ನಿಲ್ಲಿಸಬೇಕು ಅಲ್ಲೇ ನಿಲ್ಲಿಸಿದ್ದಾರೆ. ಆಗ ನನಗೆ ಜಯ ಬಂದಂಥದ್ದು ಯಾರಿಂದ? ದೇವರಿಂದಲೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದುವೇ ಸಹಾಯವಾಗಿದೆ. ಹಾಗೆ 10ನೇ ವಚನ, ಯೆಹೋವನ ವಿರೋಧಿಗಳು ಮುರಿಯಲ್ಪಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ದೇವರ ವಿಷಯವನ್ನು ತಿಳಿಸಿದಾಗ ಕೇಳದಿದ್ದರೆ, ವಿರುದ್ಧವಾಗಿ ಹೋದರೆ ಅಥವಾ ದೇವರು ಆದುಕೊಂಡವರ ತಂಟೆಗೆ ಹೋದರೆ, ಅವರಿಗೆ ಶಿಕ್ಷೆ ಕೊಡುವುದಾದರೆ ಮುರಿಯಲ್ಪಡುತ್ತಾರೆ. ಇನ್ನೊಬ್ಬರ ಕೈಯಲ್ಲಿ ಅವರಿಂದಲೂ ಕೆಟ್ಟವರ ಕೈಗೆ ದೇವರಂತವ್ರನ್ನು ವಹಿಸಿಕೊಡ್ತಾರೆ. ಆಗಲೇ ಹೇಳಿದಾಗೆ ಅಲ್ಲಿ ಹೊಡೆದಾಟ ಬಡದಾಟಗಳು, ಕೊಲೆ, ಕೈಕಾಲು ಮುರಿಯೋದು, ಜೈಲಿಗೆ ಹೋಗುವಂಥದ್ದು ಅಥವಾ ಆಕ್ಸಿಡೆಂಟ್ ಆಗುವಂಥದ್ದು ಅಥವಾ ನೇಣಾಕೊಳ್ಳುವಂಥದ್ದು, ವಿಷ ತಗೊಳ್ಳುವಂಥದ್ದು, ಈ ರೀತಿಯಲ್ಲೆಲ್ಲ ಅವರು ಆಗ್ತಾರೆ. ಅಥವಾ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದು ನರಳಾಡ್ತಾರೆ ಅಥವಾ ಆಸ್ಪತ್ರೆಯಲ್ಲಿ ಸಾಯ್ತಾರೆ. ಈ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ವಿರೋಧಿಗಳನ್ನ ಮತ್ತು ದೇವರಿಂದ ಆಯ್ಕೆಯಾದಂಥವ್ರಿಗೆ ಹಿಂಸೆ ಕೊಟ್ಟರೆ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಳ್ಳೆ ಮರಣ ಬರುವುದಿಲ್ಲ. ಇದು ಈಗಾಗಲೇ ಇದನ್ನು ನೀವು ಕೂಡ ಬಹಳ ಅರ್ಥ ಮಾಡಿಕೊಳ್ಳಬೇಕು. ಚೆನ್ನಾಗಿ ಗೊತ್ತಾಗ್ತದೆ ಈ ವಿಷಯಗಳು. ಆತನು ಆಕಾಶದಿಂದ ಅವರ ಮೇಲೆ ಗರ್ಜಿಸುತ್ತಾನೆ. ನೋಡಿ, ವಿರೋಧಿಗಳ ಮೇಲೆ ಏನ್ ಮಾಡ್ತಾರೆ? ದೇವರು ಆಕಾಶದಿಂದ ಮೇಲೆ ನೀರು, ಅಲ್ಲಿ ಅವರು ಅದುವೇ ಪರಲೋಕ, ಕೈಲಾಸ, ವೈಕುಂಠ ಅದುವೇ ಆಗಿದೆ. ಅಲ್ಲಿ ಕೂತುಕೊಂಡು ಪ್ರತಿಯೊಬ್ಬರನ್ನು ಆಕಾಶದಿಂದ ಕೆಳಗೆ ವೀಕ್ಷಿಸಿ ನೋಡಿ ಗರ್ಜಿಸುತ್ತಾನೆ. ಅಲ್ಲಿಂದಲೇ ಕೋಪದಿಂದ ಅವರನ್ನು ಮುರಿಯಲ್ಪಡುತ್ತಾನೆ. ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ಅಥವಾ ಸೈತಾನನಿಗೆ ವಹಿಸಿ ಬಿಟ್ಟು ಬಿಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನು ದಾವೀದನು ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದ್ದಾರೆ, ತನ್ನ ಭಕ್ತರನ್ನು ಆಕಾಶದಿಂದಲೇ ಇಣುಕಿ ನೋಡವನಾಗಿದ್ದಾನೆ, ಪ್ರತಿಯೊಬ್ಬರ ಹೃದಯ ಹೆಜ್ಜೆಯನ್ನು ಪರೀಕ್ಷಿಸವನಾಗಿದ್ದಾನೆ, ಪ್ರತಿಯೊಬ್ಬರ ಅಂತರಿಂದ್ರಿಯವನ್ನು ಉಂಟು ಮಾಡಿದವನು ಆತನೇ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಯಾರು ದೇವರಿಗೆ ವಿರುದ್ಧವಾಗಿ ಮತ್ತು ದೇವರಿಂದ ಆಯ್ಕೆಯಾದವರಿಗೆ ಯಾರು ವಿರುದ್ಧವಾಗ್ತಾರೋ ಅವರು ಖಂಡಿತವಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಇದರ ಅರ್ಥವಾಗಿದೆ. ಯೆಹೋವನು ಭೂಮಿಯ ಕಟ್ಟ ಕಡೆಯವರೆಗೂ ನ್ಯಾಯ ತೀರಿಸುವವನು. ನೋಡಿ, ಭೂಮಿಯ ಕಟ್ಟ ಕಡೆಗೆ ಒಂದು ಕಡೆಯಿಂದ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಇಡೀ ಭೂಮಿಯಲ್ಲಿ ಒಂದು ನ್ಯಾಯ ತೀರಿಸುವವನೇ ದೇವರಾಗಿದ್ದಾನೆ. ಸರ್ವವನ್ನು ಸೃಷ್ಟಿ ಮಾಡಿದ ದೇವರು. ಯಾವುದೇ ಮನುಷ್ಯ ಮಾಡಿದ ಬೊಂಬೆಗಳು ಯಾವುದೇ ಮನುಷ್ಯರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ. ಈಗ ಇವತ್ತು ಭೂಕಂಪಗಳು ಆಗ್ತವೆ, ಚಂಡಮಾರುತಗಳು ಆಗ್ತವೆ, ಬೆಟ್ಟ ಗುಡ್ಡಗಳು ಕುಸಿತವೆ. ಆಗ ಅಲ್ಲಿದ್ದ ಈ ಮನುಷ್ಯರು ಮಾಡಿದ ಎಂತೆಂಥ ದೇವಸ್ಥಾನಗಳು ಮುಳುಗಿ ಹೋಗ್ತವೆ, ಒಡೆದು ಹೋಗ್ತವೆ, ಚೂರು ಚೂರು ಆಗ್ತವೆ. ಎಂತೆಂಥ ಮನುಷ್ಯರು ಏನೇನೋ ಆಗಿ ಎಲ್ಲವರು ಇವತ್ತು ಗಂಜಿ ಕೇಂದ್ರದಲ್ಲಿ ಬೀಳೋರು ಕೂಡ ಆಗಿದ್ದಾರೆ. ಈಗ ಅನೇಕ ಕೂಡ ನಾವು ಇವತ್ತು ಈ ವರ್ಷದ ಮಳೆಗಾಲದಲ್ಲಿ ನೋಡಿದ್ದೇವೆ, ವರ್ಷ ನೋಡ್ತಾ ಇದ್ದೇವೆ. ಎಂತೆಂಥ ಊರುಗಳು, ಎಂತೆಂಥ ದೇವಸ್ಥಾನಗಳು, ಎಂತೆಂಥ ಪೂಜಾರಿಗಳು, ಎಂತೆಂಥ ದೇವಮಾನವರುಗಳು ಸರ್ವ ನಾಶವಾಗ್ತಾರೆ. ಅಲ್ಲಿ ಬರೀ ಯಾವುದು ಆಸ್ತಿ ಪಾಸ್ತಿ ಮನೆ ಯಾವುದೇ ಕಾಣೋದಿಲ್ಲ, ಎಲ್ಲ ನೀರಲ್ಲಿ ಕೊಚ್ಚಿ ಹೋಗಿರ್ತದೆ, ಬರೀ ಮಣ್ಣೆ ಕಾಣ್ತದೆ. ಎಂತೆಂಥ ದೇವಸ್ಥಾನಗಳು ತೀರಾ. ಹಾಗಿರುವಾಗ ಇದೆಲ್ಲ ದೇವರುಗಳು ಖಂಡಿತವಾಗಿಯಲ್ಲ. ದೇವರು ಸರ್ವವನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮ ಭಗವಂತನ ಯೇಸು ಕ್ರಿಸ್ತನು ಅಲ್ಲಾಹ್ ಅಕ್ಬರ್ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಈ ಲೋಕದ ದೇವರುಗಳು, ದೇವರ ಮನುಷ್ಯರ ಮೇಲೆ ನಾವು ಭರವಸೆ ಇಡಬಾರದು.
ಆದರೆ ದೇವರ ವಾಕ್ಯವನ್ನು ಸತ್ಯವನ್ನು ಯಾರು ಹೇಳುತ್ತಾರೋ ಅಂಥವರನ್ನೇ ಹಿಂಬಾಲಿಸಬೇಕು. ಅವರ ಮುಖಾಂತರ ದೇವರನ್ನು ಅರಿತುಕೊಂಡು ದೇವರನ್ನು ಹಿಂಬಾಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆಯೇ ಯೆಹೋವನು ಭೂಮಿಯ ಕಡೆಯವರೆಗೂ ನ್ಯಾಯ ತೀರಿಸುವವನು ಸರ್ವ ಸೃಷ್ಟಿಕರ್ತನ ದೇವರೇ ಆಗಿದ್ದಾನೆ. ತಾನು ನೇಮಿಸಿದ ಅರಸನಿಗೆ ಬಲವನ್ನು ಅನುಗ್ರಹಿಸುವನು. ತಾನು ನೇಮಿಸಿದ ಅರಸ ಇದು ಯಾರಂದ್ರೆ, ಉದಾಹರಣೆಗೆ ಇವತ್ತು ತಾನು ನೇಮಿಸಿದ ಅರಸ ಒಂದೊಂದು ಊರನ್ನ, ಇವತ್ತು ಒಂದೊಂದು ರಾಷ್ಟ್ರವನ್ನ ಆಳ್ಲಿಕ್ಕೆ ಒಂದೊಂದು ಅರಸರನ್ನ ದೇವರು ಆಯ್ಕೆ ಮಾಡ್ತಾರೆ. ಆಗ ದೇವರು ಯಾವ ಅರಸನನ್ನ ನೇಮಿಸ್ತಾರೋ ಅವರು ಸತ್ಯ, ಶಾಂತಿ, ನ್ಯಾಯವನ್ನೇ ತೀರಿಸ್ತಾರೆ, ಅವರಿಗೆ ಬಲವನ್ನೇ ಕೊಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ತನ್ನ ಅಭಿಷಿಕ್ತನ ಕೊಂಬನ್ನು ಉನ್ನತ ಮಾಡುವನು. ತನ್ನ ಅಭಿಷಿಕ್ತನ ಕೊಂಬು, ತಾನು ನೇಮಿಸಿದ ಅರಸದ ತನ್ನ ಅಭಿಷಿಕ್ತ. ಉದಾಹರಣೆಗೆ, ದೇವರ ಬಲಗಡೆ ಆತ್ಮವು ಮಗನ ರೂಪದಲ್ಲಿ ಭೂಲೋಕಕ್ಕೆ ಯೇಸೆಂಬ ನಾಮದಲ್ಲಿ ಬಂತು. ಹಾಗಿದ್ದು ನಮ್ಮ ಸಂಸ್ಕೃತದಲ್ಲಿ ನೋಡುವಾಗ ಪ್ರಜಾಪತಿ ಮಾನವ ರಕ್ಷಕನಾಗಿ ಓಂ ಬ್ರಹ್ಮಪುತ್ರನ ಪುತ್ರಾಯ ನಮಃ ಅಂದರೆ ಬ್ರಹ್ಮನೇ ಪುತ್ರನಾಗಿ ಮನುಷ್ಯನಾಗಿ ಬಂದ. ಕುರಾನಲ್ಲಿ ನೋಡುವಾಗ ಈಸಾ ಮಸೀಹ ಎಂಬ ಮರಿಯಂ ಗರ್ಭದಲ್ಲಿ ಜನಿಸುತ್ತಾನೆ ಅಂತೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಹೀಗಿರುವಾಗ ಇವರೆಲ್ಲರೂ ಏನಾಗಿದ್ದಾರೆ? ಸರ್ವ ಸೃಷ್ಟಿಕರ್ತನ ದೇವರ ಒಂದು ಅವತಾರವಾಗಿದೆ. ಆ ಅರಸನಿಗೆ ಬಲ. ಹಾಗೆ ನೋಡಿ, ಇವತ್ತು ಉದಾಹರಣೆಗೆ ನಾವು ಯೇಸುವನ್ನೇ ತೆಗೆದುಕೊಳ್ಳೋಣ. ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿಯಲ್ಲಿ ಇದೆ. ಅವರು ಭೂಲೋಕಕ್ಕೆ ಬಂದು ಸತ್ಯವನ್ನ ತಿಳಿಸಿದಾಗ ಹೊಡೆದ್ರು, ಬಡಿದ್ರು, ಕೊಂದ್ರು, ಮಾಡಿದ್ರು, ಏನ್ ಮಾಡಿದ್ರು, ಸತ್ತು ಸಮಾಧಿ ಮಾಡಿಸಿಕೊಂಡು 3ನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಏರಿ ಹೋದ್ರು. ಆಗ ಏನಾಯ್ತಲ್ಲಿ? ತಂದೆಯಾದ ದೇವರಿಂದ ಅವರಿಗೆ ಆಶೀರ್ವಾದ. ಹಾಗೆ ಇವತ್ತು ದೇವರು ನಮ್ಮನ್ನು ಕೂಡ ಆಯ್ದುಕೊಂಡ ಮೇಲೆ ನಾವು ಅದೇ ರೀತಿಯಲ್ಲಿ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಪರಿಶುದ್ಧನಾಗಿ ಸತ್ರೆ ಶವವು ಭೂಮಿಯೊಳಗೆ ಕೊಳೆಯೋದಿಲ್ಲ. ನ್ಯಾಯ ತೀರ್ಪಿನ ದಿವಸ ನಮ್ಮನ್ನು ಕೂಡ ಪುನರುತ್ಥಾನಗೊಳಿಸುತ್ತಾರೆ ದೇವರು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನ್ಯಾಯ ತೀರಿಸುವನು, ಅಭಿಷಿಕ್ತನ ಕೊಂಬನ್ನು ಉನ್ನತ ಮಾಡುವನು. ಹಾಗೆ ಇವತ್ತು ಮನುಷ್ಯರಲ್ಲಿ ಕೂಡ ದೇವರು ಯಾರನ್ನು ಆದುಕೊಳ್ತಾರೋ ಅವರಿಗೆ ಕೂಡ ಇನ್ನು ಇತರರು ಹೀಯಾಳಿಸಲಿ, ಮಾಡಲಿ, ದೂಷಣೆ ಮಾಡಲಿ, ಬೈಲಿ, ಏನೇ ಮಾಡಲಿ, ದೇವರು ಅವರನ್ನು ಮೇಲಕ್ಕೆತ್ತುತ್ತಲೇ ಬರ್ತಾರೆ. ಅವರನ್ನು ದೂಷಣೆ ಮಾಡಿದವರು, ಬೈದವರು, ಹೀಯಾಳಿಸಿದವರು ಅವರ ಮುಖವನ್ನು ಬಾಡಿ ಹೋಗುವ ಹಾಗೆ ಮಾಡ್ತಾನೆ. ಅವರ ಮುಂದೆ ದೇವರು ಯಾರನ್ನು ಆದುಕೊಳ್ತಾರೋ ಅವರ ಕೊಂಬನ್ನು ಎತ್ತಲ್ಪಡುತ್ತಾನೆ. ಆದರೆ ಅವರಿಗೆ ಯಾವುದು ಏನು ಇರುವುದಿಲ್ಲ. ನ್ಯಾಯವಾಗಿ ಮಾತನಾಡ್ತಾರೆ, ಇದ್ದ ಹಾಗೆ ಮಾತಾಡ್ತಾರೆ. ಅವರನ್ನು ಯಾರು ಮುಟ್ಟಲು ಕೂಡ ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 11ನೇ ವಚನ. ಎಲ್ಕಾನನು ರಾಮದಲ್ಲಿದ್ದ ತನ್ನ ಮನೆಗೆ ಹೋದನು. ಹುಡುಗನು ಯಾಜಕನಾದ ಎಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನನ್ನು ಸೇವಿಸುತ್ತಿದ್ದನು. ನೋಡಿ, ಇವರು ಏನ್ ಮಾಡಿದ್ರು? ಈ ಮಗನನ್ನ ತಂದು ದೇವಾಲಯದಲ್ಲಿ ಯಾಜಕನ ಕೈಗೆ ಬಿಟ್ಟು ಹೋದ್ರು. ಕಾರಣ ಯಾಕೆ? ಮೊಟ್ಟ ಮೊದಲು ಹಣ್ಣಲು ಪ್ರಾರ್ಥನೆ ಮಾಡಿಕೊಂಡಿದ್ಲು, ನಾನು ನಿನಗಾಗಿ ಅವನನ್ನು ಕೊಡ್ತೇನೆಪ್ಪ, ಅವನ ತಲೆಗೆ ಕ್ಷೌರ ಕತ್ತಿನಂದ್ರೆ ಕಟ್ಟಿಂಗ್ ಕೂಡ ನಾನು ಅವನ ಮಾಡಿಸೋದಿಲ್ಲ, ಸಂಪೂರ್ಣವಾಗಿ ನಿನಗೆ ಒಂದು ಮಗನನ್ನು ಅನುಗ್ರಹಿಸು ಅಂತೇಳಿ. ಹಾಗೆ ದೇವಾಲಯಕ್ಕೆ ಹಣ್ಣಲು ಮತ್ತು ಎಲ್ಕಾನನು ಏನ್ ಮಾಡಿದ್ರು? ತಂದು ಮಗುವನ್ನು ತಗೊಂಡು ಬಂದು ದೇವರನ್ನು ಈ ರೀತಿಯಲ್ಲಿ ಈಗ 2ನೇ ಅಧ್ಯಾಯ 1ರಿಂದ 10ರವರೆಗೆ ನಾವೀಗ ನಿನ್ನೆಯಿಂದ ಓದಿಕೊಂಡ ಪ್ರಕಾರ ದೇವರನ್ನು ಹಾಡಿ ಕೊಂಡಾಡಿದ್ರು. ಆಮೇಲೆ ಏನ್ ಮಾಡಿದ್ರು? ಮಗನನ್ನು ಅಲ್ಲಿ ಬಿಟ್ಟು ಹೋದ್ರು. ಆದ್ರೆ ಸಮುವೇಲನಲ್ಲಿ ಏನ್ ಮಾಡ್ದ? ಕೊಂಡು ಯೆಹೋವನನ್ನು ಸೇವಿಸುತ್ತಿದ್ದನು ಯಾಜಕನ ಕೈ ಕೆಳಗೆ. ಅಂದ್ರೆ ಅಲ್ಲಿ ಹಿರಿಯವನು ಯಾಜಕ ಆಗಿದ್ದ. ಯಾಜಕ ಹೇಳಿದ ಹಾಗೆ ಕೆಲಸ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಯಾಜಕನ ಕೈ ಕೆಳಗಿದ್ದು ದೇವರ ವಾಕ್ಯದಂತೆ ನಡೆದುಕೊಂಡು ವಿಧೇಯನಾಗುತ್ತಿದ್ದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದಾಗಿದೆ ದೇವರಿಂದ ಆಯ್ಕೆಯಾದವರ ಪರಿಸ್ಥಿತಿ. ಇದು ಆಗಿದೆ. ಹಾಗೆ ದೇವರು ಯಾರನ್ನು ಆರಿಸಿಕೊಳ್ಬೇಕೋ, ಯಾರಿಗೆ ಕೊರತೆ ಆಗುವುದನ್ನು ನೀಗಿಸಬೇಕೋ, ಅವರು ಉಪಕಾರವನ್ನ ಪಡೆದಾಗ, ದೇವರಿಂದ ಸಹಾಯವನ್ನು ಪಡೆದಾಗ, ನಿನ್ನೆಯಿಂದ ನಾವು 1 ಸಮುವೇಲ 2ನೇ ಅಧ್ಯಾಯ 1ರಿಂದ 10ರವರೆಗೆ ಓದಿದ ಹಾಗೆ ನಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನ ಮಾಡಿದಾಗ ದೇವರಿಗೆ ಸ್ತೋತ್ರ ನಾವು ಸಲ್ಲಿಸಬೇಕು. ಬದಲಾಗಿ ನಾವು ಇನ್ನೊಬ್ಬರಿಗೆ ಶಾಪ ಹಾಕೋದು, ಬೈಯೋದು, ದೂಷಣೆ ಮಾಡೋದು ಮಾಡಬಾರದು. ದೇವರ ಒಂದು ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬಂಜೆಗೆ ಮಕ್ಕಳನ್ನು ಕೊಟ್ಟಿದ್ದಾರೆ. ಆ ಮಗುವನ್ನು ಮಾತಿನ ಪ್ರಕಾರ ತಂದು ಒಪ್ಪಿಸಿಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಮಕ್ಕಳಿಲ್ಲದಾಗ ಯಾರು ದೇವರಲ್ಲಿ, ಸರ್ವ ಸೃಷ್ಟಿಕರ್ತನಾದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೋ
ಅಲ್ಲಿ ಖಂಡಿತವಾಗಿ ಯಾವ ರೀತಿ ಮಾತು ಕೊಡ್ತಾರೋ ಅದರಂತೆ ನಡ್ಕೊಳ್ಳಲೇಬೇಕು. ನಾನು ನಿನ್ನ ಸೇವೆಗಾಗಿ ನನಗೆ ಒಂದು ಮಗು ಕೊಡಪ್ಪ, ನಾನು ನಿನ್ನ ಸೇವೆಗಾಗಿ ಮಗನನ್ನು ನಿನಗಾಗಿ ಬಿಟ್ಟು ಕೊಡ್ತೇನೆ ಅಂತ ಹೇಳಿದರೆ ಖಂಡಿತವಾಗಿ ನಾವು ವಿದ್ಯಾಭ್ಯಾಸ ಮಾಡಿ ಮುಂದೆ ನನ್ನ ಮಗ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ನೋಡಬಾರದು. ವಿದ್ಯಾಭ್ಯಾಸವನ್ನು ಕಲಿಸಬೇಕು. ಆಮೇಲೆ ದೇವರ ಸೇವೆಗಾಗಿ ಸಂಪೂರ್ಣ ದೇವರ ವಾಕ್ಯದಲ್ಲಿ ತರಬೇತಿ ಕೊಡಿಸಿ ಅವರನ್ನು ದೇವರಿಗೆ ಸಾಕ್ಷಿಯನ್ನಾಗಿ ಮಾರ್ಪಡಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕರನಕ್ಕೆ ಬಿದ್ದವರನ್ನ ಎಬ್ಬಿಸ್ತಾರೆ, ಎದ್ದವರನ್ನ ಬೀಳಿಸ್ತಾರೆ ದೇವರು. ಅದುವೇ ನೋಡಿ 8ನೇ ವಚನ 1 ಸಮುವೇಲ 2:8. ಆತನು ದೀನರನ್ನು ಧೂಳಿಯಿಂದ ಎತ್ತಿ ದರಿದ್ರನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕುಳ್ಳರಿಸುವವನು, ಅವನಿಗೆ ಮಹಿಮಾಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ. ಭೂಮಿಯ ಆಧಾರ ಸ್ತಂಭಗಳು ಯೆಹೋವನವೇ, ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ. ದೇವರ ನಮಗೆ ಸ್ತೋತ್ರ. ದೇವರು ಯಾರನ್ನ ಬೇಕೋ, ಯಾರಿಗೆ ಸಹಾಯ ಮಾಡಬೇಕೋ ಅವರನ್ನ ಕಷ್ಟ ಸಂಕಟ ದುಃಖಗಳಿಂದ ಶಾಪಗಳಿಂದ ಬಿಡುಗಡೆ ಮಾಡಿ ಎತ್ತಿ ಅವರನ್ನು ಬಂಡೆ ಮೇಲೆ ನಿಲ್ಲಿಸುವವರಾಗಿದ್ದಾರೆ. ಇನ್ನೊಬ್ಬರಿಗೆ ಬಹಳ ಒಂದು ಆಶ್ಚರ್ಯವಾಗುವ ಹಾಗೆ ನಾನು ನನ್ನದನ್ನು ತಿಳ್ಕೊಂಡು ದೇವರನ್ನು ಯಾರು ವಿರೋಧ ಮಾಡ್ತಾರೋ ಅಂಥವರನ್ನ ಸಂಪೂರ್ಣವಾಗಿ ನೆಲಕ್ಕೆ ದಬ್ಬಿ ಬಿಡುವನು ಆಗಿದ್ದಾನೆ. ಇದು ಇವತ್ತು ಕೂಡ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ. ಇದನ್ನು ಚೆನ್ನಾಗಿ ಕೇಳಿ ತಿಳಿದುಕೊಳ್ಳುವಂತೆಯೂ ಹಾಗೂ ಸತ್ಯವೇದವನ್ನು ತೆರೆದು ಓದಿ ಅರ್ಥ ಮಾಡಿಕೊಳ್ಳುವಂತೆಯೂ ಅವರಿಗೆ ಅದಕ್ಕೆ ಬೇಕಾದ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ. ಹಾಗೂ ಅವರ ಮಕ್ಕಳಿಗೂ ಅವರು ಇದನ್ನು ಚೆನ್ನಾಗಿ ತಿಳಿಸಿ ಮಕ್ಕಳು ಕೂಡ ಆಶೀರ್ವಾದ ಹೊಂದಿ ಇವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹಿಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ ಹಣ್ಣಲು ಹೇಳಿದ ಹಾಗೆ ನನ್ನ ಜೀವಿತದಲ್ಲಿ ನೀವು ಮಾಡಿದಂತಹ ಮಾಡುತ್ತಿರುವ ನಿಮ್ಮದು ಮಾಡುವ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ನನ್ನನ್ನು ಕೂಡ ಎಂತೆಂಥವನನ್ನು ಏನೇನು ಆಗವನ್ನು ನಿಮ್ಮ ಸಾಕ್ಷಿಯನ್ನಾಗಿ ಬೋಧಕರನ್ನಾಗಿ ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ. ನನ್ನ ಜೀವಿತ ಕಾಲದ ಕೊನೆಯ ಉಸಿರು ಇರುವ ತನಕ ನಿಮ್ಮ ವಾಕ್ಯದಲ್ಲಿ ಸಾಕ್ಷಿಯಲ್ಲಿ ಅಗ್ನಿ ಜ್ವಾಲೆಯಾಗಿ ಮಾರ್ಪಡಬೇಕು. ಈ ಬಾಯಿ ಕತ್ತಿಗಿಂತಲೂ ಹರಿತವಾಗಬೇಕು. ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.